ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಗನ ಹೆಂಡತಿ ಮೇಲೇನೆ ಮಾವ ಕಾಮದ ಕಣ್ಣನ್ನ ಹಾಕಿದ್ನಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸೊಸೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಹೌದು, ಸೊಸೆಗೆ ಮಾವನಿಂದಲೇ ಲೈಂಗಿಕ ದೌರ್ಜನ್ಯದ ಆರೋಪ. ಬೆಂಗಳೂರಿನ ಆರ್ಟಿ ನಗರ ಠಾಣೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ. ಸೊಸೆ ಸೌಂದರ್ಯ ಬಗ್ಗೆ ಪತ್ರವನ್ನು ಬರೆದು ಅಸಭ್ಯವಾಗಿ ವರ್ತಿಸಿದ್ನಂತೆ ಮಾವ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮಾವನಿಂದ ಕಿರುಕುಳ ಆಗಿದೆ ಅನ್ನುವಂತಹ ಆರೋಪ. ಇದೇ ವಿಚಾರಕ್ಕೆ ಮಗ ತಂದೆಗೆ ಎಷ್ಟೇ ಬುದ್ಧಿ ಹೇಳಿದ್ರು ಕೂಡ ತಂದೆ ಈ ಚಾಳಿಯನ್ನು ಬಿಟ್ಟಿರಲಿಲ್ವಂತೆ. ಸೊಸೆಯ ದೂರನ್ನು ಆಧರಿಸಿ ಈಗ ಅಬ್ದುಲ್ ಹಫೀಜ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಅಬ್ದುಲ್ ಹಫೀಜ್ ಇದಾನಲ್ಲ, ಈತ ಶಿಕ್ಷಣ ಸಂಸ್ಥೆಯ ಫೌಂಡರ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗ ಇದೇ ವ್ಯಕ್ತಿಯ ವಿರುದ್ಧ ಸ್ವತಃ ಸೊಸೆಯೇ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಏರಿರುವಂಥದ್ದು. ಲೈಂಗಿಕ ದೌರ್ಜನ್ಯದ ಆರೋಪ ಮಾಡ್ತಾ ಇರುವಂಥದ್ದು, ಕಿರುಕುಳದ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಏಕಾಏಕಿಯಾಗಿ ಠಾಣೆಗೆ ಹೋಗಿದ್ದಲ್ಲ, ಕುಟುಂಬದಲ್ಲಿಯೇ ಈ ಸಮಸ್ಯೆ ಬಗೆಹರಿಸಿಕೊಳ್ಳುವಂತಹ ಯತ್ನ ಆಗಿತ್ತಂತೆ. ಸ್ವತಃ ತಂದೆಗೆ ಮಗನೇ ಬುದ್ಧಿ ಮಾತು ಹೇಳಿದ್ನಂತೆ. ಆದರೂ ಕೂಡ ತನ್ನ ಚೇಷ್ಟೆಯನ್ನು, ತನ್ನ ಈ ಬುದ್ಧಿಯನ್ನು ತಂದೆ ಬಿಟ್ಟಿರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಈಗ ಮಾವನ ವಿರುದ್ಧ ಸೊಸೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ಸಮರವನ್ನು ಸಾರಿದ್ದಾರೆ. ಡೀಟೇಲ್ಸನ್ನು ಕೊಡೋದಕ್ಕೆ ಉಮೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಸೊಸೆಯನ್ನ ಮಗಳಂತೆ ನೋಡುವಂತಹ ಸಮಾಜದಲ್ಲಿ ಸೊಸೆ ಮೇಲೇನೆ ಕಾಮದ ಕಣ್ಣನ್ನು ಬೀರಿದಾನೆ ಮಾವ ಅನ್ನುವಂತಹ ಆರೋಪ ಇದು. ಯಾರೀತ, ಏನು ಈ ಪ್ರಕರಣದ ಹಿನ್ನೆಲೆ? ಪ್ರೇಮ್ ಹಫೀಜ್ ಅಂತ ಹೇಳಿ ಈ ಮಾವ ಅಂತ ಹೇಳಲಾಗ್ತಾ ಇರುವಂತದ್ದು. ಈತ ಒಂದು ಶಿಕ್ಷಣ ಸಂಸ್ಥೆಯ ಫೌಂಡರ್ ಅಂತ ಕೂಡ ಹೇಳಲಾಗ್ತಾ ಇದೆ. ಅವರ ಸೊಸೆ ಏನಿದ್ರು, ಆ ಸೊಸೆಯ ಸೌಂದರ್ಯದ ಬಗ್ಗೆ ತನ್ನ ಮನೆಯಲ್ಲೇ ಆತ ಪತ್ರ ಬರೆದು ಲೆಟರ್ ಬರೆದು ಅದನ್ನ ತನ್ನ ಸೊಸೆಯ ಮುಂದೆ ಓದುವಂತ ಕೆಲಸವನ್ನು ಮಾಡುವಂತದ್ದು. ಅದ್ರ ಜೊತೆಗೆ ಮನೆಯಲ್ಲಿ ಯಾರು ಇಲ್ಲದಂತ ವೇಳೆಯಲ್ಲಿ ಆಕೆಗೆ ಲೈಂಗಿಕ ಕಿರುಕುಳಕ್ಕೆ ಯತ್ನ ಮಾಡಿದ್ರು ಅನ್ನೋ ಆರೋಪ ಕೇಳಿ ಬಂದಿರುವಂತದ್ದು. ಆ ನಿಟ್ಟಿನಲ್ಲೇ ಈಗ ಸೊಸೆ ತನ್ನ ಮಾವನ ವಿರುದ್ಧವೇ ಆರ್ಟಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ಮಾಡಿದ್ದಾರೆ. ಆ ಸಂಬಂಧಪಟ್ಟ ಹಾಗೆ ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂತದ್ದು. ನಿಜಕ್ಕೂ ಇದು ಈ ರೀತಿಯ ಕಿರುಕುಳ ಆಗಿದೆಯಾ ಅಥವಾ ಬೇರೆ ಆಸ್ತಿ ವಿಚಾರಕ್ಕೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ತನಿಖೆ ನಡೀತಾ ಇದೆ. ಆದ್ರೆ ಸೊಸೆಯ ಆರೋಪದಂತೆ ಮತ್ತೆ ಎಫ್ಐಆರ್ ದಾಖಲು ಮಾಡಿರೋ ರೀತಿ ನೋಡೋದಾದ್ರೆ ಕಳೆದ ಕೆಲವು ದಿನಗಳಿಂದಲೂ ಕೂಡ ಯಾರು ಇಲ್ಲದಂತ ವೇಳೆಯಲ್ಲಿ ಈತ ಪದೇ ಪದೇ ಈ ರೀತಿಯಾಗಿ ಕಿರುಕುಳ ಕೊಡ್ತಾ ಇದ್ದಾನೆ ಅನ್ನೋ ಆರೋಪ ಕೇಳಿ ಬಂದಿರುವಂತದ್ದು. ಥ್ಯಾಂಕ್ ಯು ಉಮೇಶ್, ತಮ್ಮೆಲ್ಲ ಮಾಹಿತಿಗಾಗಿ. ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪೊಲೀಸರು ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸತ್ಯಾಸತ್ಯತೆ ಏನಿದೆ ತನಿಖೆ ಮೂಲಕ ಹೊರಬರಬೇಕಿದೆ.